ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಾಗಿರಬಹುದು ಅಥವಾ ಜನರ ಜೀವನದಲ್ಲಾಗಿರಬಹುದು ಏನು ನಡೀತಾ ಇದೆ ಅನ್ನುವ ಒಂದು ಗೊಂದಲ ದುಗುಡ ದುಮ್ಮಾನ ಅದೇ ಕೂಡ ಮುಂದುವರಿತಾ ಇದೆ. ಆದರೆ ಹೋರಾಟಗಳು ನಡೀತಾ ಇದ್ದಾವೆ, ಎಲ್ಲದರಲ್ಲೂ ಹೋರಾಟ ನಡೀತಾ ಇದೆ, ಎಲ್ಲದರಲ್ಲೂ ಯುದ್ಧ ನಡೀತಾ ಇದೆಯಾ ಅನ್ನುವ ಭಾವನೆ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಸಂಪುಟ ರಚನೆಗೆ ಸಂಬಂಧಪಟ್ಟ ಹಾಗೆ, ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ದಿನಗಳಿಂದ ಯುದ್ಧ ನಡೀತಾ ಇತ್ತು. ಆಯಿತು, ಇನ್ನೇನು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಇತಿಶ್ರೀ ಹಾಡಲಾಯಿತು ಅನ್ನುವಷ್ಟರಲ್ಲೇ ಮತ್ತೆ ಒಂದಿಷ್ಟು ಡೆವಲಪ್ಮೆಂಟ್ಸ್ಗಳು ಈಗ ಗರಿಗೆದರಿದ್ದಾವೆ. ಏನದು ಬನ್ನಿ ನೋಡೋಣ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೆ ಆ ಮೂವರ ಪ್ರವೇಶ ಖಚಿತವಂತೆ. 3 ಕಂಟಕಗಳನ್ನು ತಪ್ಪಿಸಿಕೊಳ್ಳೋಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ 3 ಗಾಳ ಹಾಕ್ತಾ ಇದ್ದಾರೆ. ಹೈಕಮಾಂಡ್ ಪರ್ಮಿಷನ್ ಪಡೆದು ಬೆಂಗಳೂರಿನತ್ತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗಮಿಸ್ತಾ ಇದ್ದಾರೆ. ರಾತ್ರಿನ ಹೈಕಮಾಂಡ್ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದ್ದಾರೆ. ಖರ್ಗೆ ಭೇಟಿ ಬೆನ್ನಲ್ಲೇ ಕೆ.ಸಿ. ವೇಣುಗೋಪಾಲ್ ಜೊತೆ ಕೂಡ ಡಿ.ಕೆ. ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ 2 ಭೇಟಿಗಳಲ್ಲಿ 3 ಕ್ಲಿಯರೆನ್ಸ್ ಪಡೆದಿದ್ದಾರಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಈ ಮೂಲಕ ಒಂದೇ ಕಲ್ಲಿಗೆ 3 ಹಕ್ಕಿ ಹೊಡೆಯೋಕೆ ಡಿ.ಕೆ. ಶಿವಕುಮಾರ್ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಹಾಗಾದ್ರೆ ಆ 3 ಕೋಪತಾಪ ಶಮನಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾರಿಗೆ ಚಾನ್ಸ್ ಕೊಡ್ತಾರೆ, ಯಾರ ಕೋಪತಾಪ ಶಮನ ಮಾಡ್ತಾರೆ, ಹೀಗೆ ಹಲವು ವಿಚಾರಗಳ ಬಗ್ಗೆ ನಿಮ್ಮ ಸುವೇಗ ನ್ಯೂಸ್ ಬೆಳಕನ್ನು ಚೆಲ್ಲುತ್ತೆ, ವಿಚಾರವನ್ನು ಪ್ರಸ್ತುತಪಡಿಸುತ್ತೆ. ಈಗ ದೆಹಲಿಯಲ್ಲಿ ಸಚಿವ ಸಂಪುಟ ಪುನಾರಚನೆ ಕಸರತ್ತು ಚುರುಕುಗೊಂಡಿದೆ. 2 ಹಾಲಿ ಮಂತ್ರಿಗಳ ರಾಜೀನಾಮೆ ಏನಾದರೂ ಖಚಿತವಾಗುತ್ತಾ ಗೊತ್ತಿಲ್ಲ. ಆದರೆ ಈಗ ಸ್ಟ್ರಾಟಜಿಗಳನ್ನು ಮಾಡ್ತಾ ಇರುವಂಥದ್ದು ಏನು ವಿಚಾರ, ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಆಕಾಂಕ್ಷಿಗಳಿದ್ರು, ಸಚಿವಾಕಾಂಕ್ಷಿಗಳಿದ್ರು. ಅದರಲ್ಲಿ ಬಹುತೇಕರಿಗೆ ಆಸೆ ಈಡೇರಿಲ್ಲ. ಸಚಿವ ಸ್ಥಾನಗಳು ಸಿಗಬೇಕು ಅಂತ ಹೇಳಿದ್ರು ಕೂಡ ಸಿಗಲಿಲ್ಲ. ಆ ಕಾರಣ ರಾಜೀನಾಮೆ ಪರ್ವವನ್ನು ಕೂಡ ನಾವು ನೋಡಿದ್ವಿ. ಆದರೆ ಇದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಯಾವುದೇ ಸೊಪ್ಪನ್ನು ಹಾಕಿಲ್ಲ, ತುಪ್ಪನೂ ಸುರಿದಿಲ್ಲ. ಯಾರಿಗೆಲ್ಲ ರಾಜೀನಾಮೆ ಕೊಡಬೇಕು ಅನ್ಸುತ್ತೋ 2 ನಿಮಿಷದಲ್ಲೆಲ್ಲ ನಾನು ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಡಿ.ಕೆ. ಶಿವಕುಮಾರ್ ಹೇಳಿದ್ದನ್ನು ನಾವು ಗಮನಿಸಿದ್ದೀವಿ. ಈ ಹಂತದಲ್ಲೇ ಈಗ ಆ 3 ಎಂಟ್ರಿ ಖಚಿತವಾಗಬಹುದಾ? ಈಗ ಒಂದೊಂದೇ ದಾಳವನ್ನೇನಾದರೂ ಉರುಳಿಸ್ತಾ ಇದ್ದಾರಾ? ಒಂದೇ ಕಲ್ಲಿಗೆ 2 ಹಕ್ಕಿ ಕೇಳಿದ್ದೀವಿ, ಆದರೆ 3 ಹಕ್ಕಿಗಳನ್ನು ಹೊಡೆಯೋ ಚಾನ್ಸ್ ಏನಾದರೂ ಇದೆಯಾ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ? ಡಿ.ಕೆ. ಶಿವಕುಮಾರ್ ಆ ರೀತಿಯಾದಂಥ ತಂತ್ರಗಳನ್ನು ಮಾಡುವಂಥ ಅನಿವಾರ್ಯತೆ ಇದೆಯಾ ಅನ್ನೋದು ಒಂದು ಕಡೆ. ಇದರ ಜೊತೆಗೆ ಜನರಿಗೂ ಕೂಡ ಅನ್ನಿಸ್ತಾ ಇರುತ್ತೆ, ಏನಿದು ಖಾತೆ ಹಂಚಿಕೆ ಸರಿಯಾಗಿ ಆಗಿಲ್ಲ, ಇನ್ನು ಖಾತೆ ಹಂಚಿಕೆ ಆಗಬೇಕಾಗಿದೆ. ಬಹಳಷ್ಟು ಸಚಿವಾಕಾಂಕ್ಷಿಗಳು ಇನ್ನು ಕ್ಯೂ ಅಲ್ಲಿದ್ದಾರೆ. ಮುನಿಸು ಕೂಡ ಜೋರಾಗಿದೆ. ಆಂತರಿಕ ಶಮನ ಕೂಡ ಮಾಡಬೇಕಾಗಿದೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೂಡ ಗಮನ ಹಾಕಬೇಕಾಗಿದೆ. ಎಸ್, ಈಗ ಮಹಿಳಾ ಕೋಟಾ ವಿಚಾರ ಅಂತ ಬಂದರೆ ಒಂದಿಷ್ಟು ಶಾಕಿಂಗ್ ನ್ಯೂಸ್ ಅನ್ನಿಸ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಯಾರೂ ಕೂಡ ಊಹೆ ಮಾಡಲಿಕ್ಕೆ ಅಸಾಧ್ಯ ಆಗದೇ ಇರುವಂತಹ ಒಂದು ಅವಕಾಶ ಇವರಿಗೆ ಸಿಗ್ತಾ ಇದೆ ಅನ್ನೋದು ಸದ್ಯದ ಮಾಹಿತಿ. ಎಸ್, ಹಾಗಾದ್ರೆ ಏನದು ಮಹಿಳಾ ಕೋಟಾದಲ್ಲಿ ಯಾರಿಗೆ ಅವಕಾಶ ಸಿಗ್ಬೋದು? ಏನಿದು ಶಾಕಿಂಗ್ ನ್ಯೂಸ್? ಎಸ್, ಲೆಟ್ಸ್ ಗೋ ಫಾರ್ ದ ನ್ಯೂಸ್. ಮಹಿಳಾ ಕೋಟಾದಲ್ಲಿ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಬದಲಾದ ಸನ್ನಿವೇಶದಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಲಕ್ ಖುಲಾಯಿಸಬಹುದು ಅನ್ನೋ ಮಾಹಿತಿ ಇದೆ. ಸಂಡೂರು MLA ಅವರಿಗೆ, ಆಕೆಗೆ ಮಂತ್ರಿ ಚಾನ್ಸ್ ಸಿಗುತ್ತೆ ಅಂತ ಯಾರು ಭಾವಿಸಿರಲಿಲ್ಲ. ಎಲ್ಲ ಬಾಗಿಲು ಬಂದಾಗಿದ್ದು, ಆದರೆ ಅದೃಷ್ಟ ಆಕೆ ಕಡೆಗೆ ಇತ್ತು ಅಂತ ಈ ಸುದ್ದಿಯನ್ನು ನೋಡಿದಾಗ ಅನಿಸುತ್ತೆ. ಆ ಒಬ್ಬರು ಮಂತ್ರಿಗಿರಿಯಿಂದ ಔಟ್ ಆಗುವ ಎಲ್ಲ ಸಾಧ್ಯತೆ ದಟ್ಟವಾಗಿದ್ದಾವೆ. ಅವರ ಕಾರಣದಿಂದಾಗಿಯೇ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಅದೃಷ್ಟ, ಸೋಷಿಯಲ್ ಇಂಜಿನಿಯರಿಂಗ್ ಕಾರಣ ಅನ್ನಪೂರ್ಣ ಅವರಿಗೆ ಅದೃಷ್ಟ ಖುಲಾಯಿಸಬಹುದು. ಏನು ಹಂಗಂದ್ರೆ, ಎಸ್, ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಸಿದ್ದು ಹಠದ ಕಾರಣ ಬ್ಯಾಡಗಿ ಬಿ ಶಿವಣ್ಣ ಅವರಿಗೆ ಏನಾದರೂ ಚಾನ್ಸ್ ಸಿಗುತ್ತಾ? ಸಿದ್ದರಾಮಯ್ಯ ಕೋಪ ತಣಿಸಲು ಅವರು ಬಯಸಿದ ವ್ಯಕ್ತಿಗೆ ಮಂತ್ರಿಗಿರಿ ಕೊಡಲಿಕ್ಕೆ ಏನಾದರೂ ಹೈಕಮಾಂಡ್ ಮುಂದಾಗುತ್ತಾ? ಇನ್ನು ಹಠ ಹಿಡಿದು ಸಾಧಿಸಿದ್ರು ವಿಜಯನಗರದ ಎಂ ಕೃಷ್ಣಪ್ಪ, ನಾನು ಮಂತ್ರಿ ಆಗಲೇಬೇಕು ಅಂತ ಎಂ ಕೃಷ್ಣಪ್ಪ ಅವರು ಕೂಡ ತಮ್ಮ ಮಂದಾರದ ಮಾತುಗಳನ್ನು ಬಹಿರಂಗವಾಗಿ ಹಂಚಿಕೊಂಡಿದ್ರು. ಬಹಳ ಗಂಭೀರವಾಗಿ ಇದ್ದರು. ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಆಶ್ವಾಸನೆಯಲ್ಲಿದ್ದರು ಹಿರಿಯರು. ಹಾಗಾಗಿ ಒಂದು ಮಹಿಳಾ ಕೋಟಾದಲ್ಲಿ ಅನ್ನಪೂರ್ಣ ತುಕಾರಾಮ್ ಅಂದರೆ
ಆಗಿರುವಂಥ ತುಕಾರಾಂ ಅವರ ಪತ್ನಿ ಸಂಡೂರಿನ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವ್ರಿಗೂ ಕೂಡ ಅವಕಾಶ ಆಗಬಹುದು ಅನ್ನುವ ಒಂದು ಮಾಹಿತಿ ಇದೆ. ಅದರ ಜೊತೆಗೆ ಎಂ ಕೃಷ್ಣಪ್ಪ, ವಿಜಯನಗರದ ಕ್ಷೇತ್ರದ ಶಾಸಕರು ಎಂ ಕೃಷ್ಣಪ್ಪ ಹಿರಿಯರು, ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಆಶ್ವಾಸನೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅವ್ರದ್ದು ಒಂದೇ ಇತ್ತು, ಅವರಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಎಂ ಕೃಷ್ಣಪ್ಪ ಅವರು ಮಂತ್ರಿ ಆಗಬೇಕು. ಸ್ವತಃ ಎಂ ಕೃಷ್ಣಪ್ಪ ಅವರೇ ಮಾಧ್ಯಮಗಳಿಗೆ ಅವರು ಮಾತನಾಡಿದರು. ಏನು ಗೊತ್ತಿಲ್ಲ, ಆಶ್ವಾಸನೆ ಕೊಟ್ಟಿದ್ರೋ ಕೊಟ್ಟಿಲ್ವೋ, ಅವಕಾಶ ಇದೆಯಾ ಇಲ್ವಾ ಅದೆಲ್ಲ ಬೇಕಾಗಿಲ್ಲ, ನಾನು ಮಂತ್ರಿ ಆಗಬೇಕು ಅನ್ನುವ ಒಂದು ಇಂಗಿತವನ್ನು ಬಲವಾಗಿ ಅವರು ವ್ಯಕ್ತಪಡಿಸಿದ್ದನ್ನು ನಾವು ನೀವೆಲ್ಲ ಗಮನಿಸಿದ್ದೀವಿ. ಹಾಗಾಗಿ ಬದಲಾದ ಸನ್ನಿವೇಶಗಳಲ್ಲಿ ಅವರಿಗೂ ಕೂಡ ಲಕ್ ಖುಲಾಯಿಸಬಹುದು ಅನ್ನೋ ಒಂದು ಮಾಹಿತಿ ಇದೆ. ಅದರ ಜೊತೆಗೆ ಬ್ಯಾಡಗಿಯ ಶಾಸಕರು ಬಿ ಶಿವಣ್ಣ ಅವರ ಪರವಾಗಿಯೂ ಕೂಡ ಈಗಾಗಲೇ ಬ್ಯಾಟಿಂಗ್ ಮಾಡಿದ್ದಾರೆ, ಯಾರು ಸಿದ್ದರಾಮಯ್ಯನವರು. ಹಾಗಾಗಿ ಏನಾದರೂ ಅವರಿಗೆ ಅವಕಾಶ ಆಗಬಹುದಾ ಅನ್ನುವ ಒಂದು ಆಲೋಚನೆ, ಒಂದು ಊಹೆ ಈಗ ಗರಿಗೆ ತರಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನಾವು ಮುಂದಕ್ಕೆ ಹೋಗೋಣ. ಓಕೆ, ಒಂದು ಕಡೆ ಖಾತೆ ಕಗ್ಗಂಟಿನ ವಿಚಾರ, ಇದರ ನಡುವೆ ಇಬ್ಬರು ರಾಜೀನಾಮೆ ಕೊಡೋದು ಬಹುತೇಕ ಖಚಿತವಾಗಬಹುದು. ಯಾರು ರಾಜೀನಾಮೆ ಕೊಡೋದು? ಎಸ್, ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಯಾವ ಕಾರಣಕ್ಕಾಗಿ? ಕೋರ್ಟ್ ಆದೇಶವನ್ನು ಮೀರಿ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರು, ಪರ್ಮಿಷನ್ ತೆಗೆದುಕೊಳ್ಬೇಕಾಗಿತ್ತು. ಆ ಒಂದು ಆದೇಶದ ಮೇರೆಗೆ, ಅಣತಿಯ ಮೇರೆಗೆ ಅವರಿಗೆ ಬೇಲ್ ಮಂಜೂರಾಗಿತ್ತು. ಕೋರ್ಟ್ ಅನುಮತಿ ಪಡೆಯದೆ ಅವರು ದೆಹಲಿಗೆ ಹೋದಂಥ ಒಂದು ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಜುಲೈ 17ರಂದು ದಿಲ್ಲಿಗೆ ಭೇಟಿ ನೀಡಿದ್ರಂತೆ ಸಚಿವ ನಾಗೇಂದ್ರ. ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ ಸಚಿವ ಬಿ ನಾಗೇಂದ್ರ ಅನ್ನೋದು ಸದ್ಯದ ಮಾಹಿತಿ. ಹೀಗಾಗಿ ಈ ಒಂದು ಸುದ್ದಿಯ ಆಧಾರದ ಮೇಲೆ, ಅಂದರೆ ಒಂದು ವೇಳೆ ಬೇಲ್ ರದ್ದಾದರೆ ಸಚಿವ ಬಿ ನಾಗೇಂದ್ರ ಅವರು ಅರೆಸ್ಟ್ ಆಗುವ ಒಂದು ಭೀತಿ ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ಅದೇ ಕಾರಣಕ್ಕೆ ನಾಗೇಂದ್ರ ರಾಜೀನಾಮೆ ಪಡೆಯಲು ಸಿದ್ಧತೆಗಳು ಕೂಡ ನಡೀತಾ ಇದ್ದಾವ. ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ಅನ್ನಪೂರ್ಣ ತುಕಾರಾಂ ಅವರಿಗೆ ಅವಕಾಶ ಆಗಬಹುದು, ಸಂಪುಟದಲ್ಲಿ ಅವಕಾಶ ಸಿಗಬಹುದು ಅನ್ನೋದು ಸದ್ಯದ ಮಾಹಿತಿ. ಒಂದು ಕಡೆ ಖಾತೆಯ ಕಗ್ಗಂಟು, ಇಬ್ಬರು ರಾಜೀನಾಮೆ ಕೊಡೋದು ಬಹುತೇಕ ಖಚಿತ ಆಗಬಹುದು. ಬಿ ನಾಗೇಂದ್ರ ಅವರು ಒಂದು ವೇಳೆ ರಾಜೀನಾಮೆನ ಕೊಟ್ಟಿದ್ದೆ ಆದರೆ, ಕೊಡುವಂಥ ಪ್ರಸಂಗ ಬಂದರೆ ಅನ್ನಪೂರ್ಣ ತುಕಾರಾಂ ಅವರು ಸಂಪುಟಕ್ಕೆ ಪ್ರವೇಶ ಪಡೆಯಬಹುದು. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಂತಹ ಒಂದು ಅವ್ಯವಹಾರದ ಆರೋಪದ ಮೇರೆಗೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು. ತದನಂತರ ಜಾಮೀನು ಕೂಡ ಮಂಜೂರಾಯಿತು. ಆದರೆ ಷರತ್ತಿನ ಅನ್ವಯ ಜಾಮೀನು ಮಂಜೂರಾಗಿರುತ್ತೆ. ಆ ಷರತ್ತುಗಳಲ್ಲಿ ಕೋರ್ಟ್ನ ಅನುಮತಿ ಪಡೆಯದೆ ಬೇರೆ ರಾಜ್ಯವನ್ನು ಅವರು ಪ್ರವೇಶಿಸುವ ಹಾಗಿರಲಿಲ್ಲ. ಹಾಗಾಗಿ ಈ ಒಂದು ವಿಚಾರ ಇಲ್ಲಿ ಅಪ್ಲೈ ಆಗತ್ತೆ. ಏನದು ವಿಚಾರ? ಅವರು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿರೋದ್ರಿಂದ ಇದು ಒಂದು ಗಂಭೀರವಾದಂಥ ಅಫೆನ್ಸ್ ಕೂಡ ಹೌದು, ಅಪರಾಧ ಕೃತ್ಯ ಆಗಿರೋದ್ರಿಂದ ಆ ಕಾರಣದ ಹಿನ್ನೆಲೆಯಲ್ಲಿ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅನ್ನುವ ಕಾರಣಕ್ಕೆ ಅವರಿಂದ ರಾಜೀನಾಮೆಯನ್ನು ಪಡೆಯುವಂಥ ಒಂದು ಸಾಧ್ಯತೆ ಜಾಸ್ತಿ ಆಗಬಹುದು. ಹಾಗಾಗಿ ಒಂದು ವೇಳೆ ಅವರಿಂದ ರಾಜೀನಾಮೆಯನ್ನು ಪಡೆದ್ರೆ ಅನ್ನಪೂರ್ಣ ತುಕಾರಾಂ ಅವರಿಗೆ ಪ್ರವೇಶ ಸಿಗ್ಬೋದು, ಸಂಪುಟದಲ್ಲಿ ಅವಕಾಶ ಆಗಬಹುದು ಅನ್ನೋದು ಸದ್ಯದ ಲೆಕ್ಕಾಚಾರ. ಎಸ್,